ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ವರಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ನಿಮಗೆ ಸುಮಾರು ಅನುಮಾನಗಳಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಿಮ್ಮ ಎಲ್ಲ ಕ್ವಶನ್ಗೂ ಈ ವಿಡಿಯೋನಲ್ಲಿ ನಾನು ಆನ್ಸರ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಎಲ್ಲ ಹೆಣ್ಮಕ್ಳಿಗೂ ಅತಿ ಪ್ರಿಯಕರವಾದ ಹಬ್ಬ ಯಾವುದು ಅಂತಂದರೆ ವರಮಹಾಲಕ್ಷ್ಮಿ ವ್ರತ. ಈ ಒಂದು ಹಬ್ಬ ಯಾವಾಗ ಬರ್ತಾ ಇದೆ ಅಂತ ಅಂದರೆ 2025 ಆಗಸ್ಟ್ 8ನೇ ತಾರೀಕು ಈ ಹಬ್ಬನ ಎಲ್ಲರೂ ಸಹ ಮಾಡ್ತಾರೆ. ಈ ವ್ರತನ ಮಾಡೋದಕ್ಕಿಂತ ಮುಂಚೆ ಈ ಒಂದು ವ್ರತದ ಕಥೆಯನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಪಾರ್ವತಿ ಶಿವನ ಹತ್ರ ಹೋಗಿ ಕೇಳ್ತಾಳೆ, ಸ್ವಾಮಿ ಯಾವುದಾದ್ರೂ ಒಂದು ಶ್ರೇಷ್ಠಕರವಾದ ವ್ರತವನ್ನು ತಿಳಿಸಿ ಅಂತ ಅಂದ್ಬಿಟ್ಟು. ಅದಕ್ಕೆ ಶಿವ ಹೇಳ್ತಾರೆ, ಸಕಲ ಸಂಪತ್ತುಗಳು ಸೌಭಾಗ್ಯಗಳನ್ನು ಕರುಣಿಸುವಂಥ ವರಮಹಾಲಕ್ಷ್ಮಿ ವ್ರತ ಒಂದಿದೆ. ಅದನ್ನು ಮಾಡಿದ್ರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರೋ ಕೊನೆ ಶುಕ್ರವಾರದಂದು ಈ ವ್ರತನ ಆಚರಿಸಬೇಕು. ಯಾರಿಗೆಲ್ಲ ಶೀಘ್ರದಲ್ಲೇ ಸಕಲ ಸಂಪತ್ತುಗಳು ಸೌಭಾಗ್ಯಗಳು ದೊರಕಬೇಕೋ ಅಂಥವರು ಈ ವ್ರತನ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಮಾಡ್ತಾರೋ ಅಂಥವ್ರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಅಂದ್ಬಿಟ್ಟು ಶಿವ ಪಾರ್ವತಿಗೆ ಹೇಳ್ತಾರೆ. ಇದಾಗಿತ್ತು ಈ ವ್ರತದ ಮಹತ್ವ. ಬನ್ನಿ ಹಾಗಾದರೆ ಈ ವ್ರತದಲ್ಲಿ ಪಾಲಿಸಬೇಕಾದ ನಿಯಮಗಳೇನು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ವ್ರತನ ಯಾರು ಮಾಡಬೇಕು? ಮದುವೆ ಆದವ್ರು ಮಾತ್ರ ಮಾಡಬೇಕಾ? ಮದುವೆ ಆಗದಿದ್ದವ್ರು ಮಾಡಬಾರ್ದಾ? ಅಥವಾ ಹೆಂಗಸರು ಮಾತ್ರ ಮಾಡಬೇಕಾ? ಗಂಡಸರು ಮಾಡಬಾರ್ದಾ? ಲಕ್ಷ್ಮಿಗೆ ಬಂಗಾರನ ಇಡಲೇಬೇಕಾ ಅಥವಾ ಇಡಬಾರ್ದಾ? ಗರ್ಭಿಣಿಯವ್ರ ಪೂಜೆ ಮಾಡ್ಬೋದಾ ಅಥವಾ ಮಾಡಬಾರ್ದಾ? ಬಂಗಾರ ಇಲ್ಲದೆ ಇರೋರು ಏನು ಮಾಡಬೇಕು? ನೈವೇದ್ಯಕ್ಕೆ ಏನು ಮಾಡಿಟ್ರೆ ಒಳ್ಳೆಯದು? ಹಾಗೆ ಪೀರಿಯಡ್ಸ್ ಆಗಿ 5ನೇ ದಿನಕ್ಕೆ ಈ ವ್ರತನ ಮಾಡ್ಬೋದಾ? ಹೀಗೆ ಎಷ್ಟೋ ಸಂದೇಹಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಬನ್ನಿ ಹಾಗಾದರೆ ಅದಕ್ಕೆ ಆನ್ಸರ್ನ ಹುಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಒಂದು ವ್ರತನ ಯಾರು ಬೇಕಾದರೂ ಮಾಡ್ಬೋದು. ಯಾಕೆಂದರೆ ಲಕ್ಷ್ಮಿ ಕಟಾಕ್ಷಕ್ಕೋಸ್ಕರ ಯಾರು ಬೇಕಾದ್ರೂ ಈ ವ್ರತನ ಮಾಡ್ಬೋದು. ಮದುವೆ ಆಗಿರೋರು ಆಲ್ಮೋಸ್ಟ್ ಜಾಸ್ತಿ ಮಾಡ್ತಾರೆ. ಬಟ್ ಮದುವೆ ಆಗದಿದ್ದವ್ರು ಮಾಡಬಾರ್ದಾ ಅಂತಂದರೆ ಮಾಡ್ಬೋದು. ಮದುವೆ ಆಗದಿದ್ದವರು ಮಾಡ್ಬೋದು, ಮದುವೆ ಆಗಿರೋರು ಮಾಡ್ಬೋದು. ಮದುವೆ ಆಗಿರೋರು ಏನಕ್ಕೆ ಅಂತಂದರೆ ಸೌಭಾಗ್ಯ, ಸಂಪತ್ತು ಮತ್ತು ಸಂತಾನಕ್ಕೋಸ್ಕರ ಮಾಡ್ತಾರೆ. ಮದುವೆ ಆಗದಿದ್ದವರು ಒಳ್ಳೆ ಗಂಡ ಸಿಗಲಿ ಅನ್ನೋದಕ್ಕೋಸ್ಕರನೂ ಈ ವ್ರತನ ಮಾಡ್ಬೋದು. ಲಕ್ಷ್ಮಿ ಕಟಾಕ್ಷಕ್ಕೋಸ್ಕರನೂ ಮಾಡ್ಬೋದು. ಗಂಡಸರು ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗಿ ಗಂಡಸರು ಕೂಡ ಮಾಡ್ಬೋದು. ಆದರೆ ಹೆಂಗಸರು ಮಾಡಿದ್ರೆ ತುಂಬ ಶ್ರೇಷ್ಠ. ಈ ಒಂದು ವ್ರತನ ಮಾಡೋದಕ್ಕೆ ಹೆಂಗಸರು ಜಾಸ್ತಿ ಇಂಟ್ರೆಸ್ಟ್ ಪಟ್ಟು ಮಾಡ್ತಾರೆ, ಗಂಡಸರೇನು ಅಷ್ಟೊಂದು ಇಂಟ್ರೆಸ್ಟ್ ಪಟ್ಟು ಮಾಡಲ್ಲ. ಆದರೆ ಮಾಡ್ಬೋದಾ ಮಾಡಬಾರ್ದಾ ಅಂತಂದರೆ ಖಂಡಿತವಾಗ್ಲೂ ಕೂಡ ಗಂಡಸರು ಕೂಡ ಮಾಡ್ಬೋದು. ಅಷ್ಟೈಶ್ವರ್ಯ ಪ್ರಾಪ್ತಿಗೋಸ್ಕರನಾದ್ರೂ ಈ ವ್ರತನ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗರ್ಭಿಣಿಯರು ಈ ವ್ರತನ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಗರ್ಭಿಣಿಯರು ವ್ರತ ಮಾಡ್ಬೋದು, ಆದರೆ 5 ತಿಂಗಳು ಒಳಗಡೆ ಇದ್ದರೆ ಮಾತ್ರ ಮಾಡ್ಬೋದು. 5 ತಿಂಗಳು ಮೇಲಿದ್ದರೆ ಮಾಡೋ ಆಗಿಲ್ಲ. ಹಾಗೆ ಹೊಸ್ದಾಗಿ ಮದುವೆ ಆಗಿರೋರು ಈ ವ್ರತನ ಮಾಡ್ಬೋದಾ ಅಂತಂದರೆ ಮಾಡ್ಬೋದು ಫ್ರೆಂಡ್ಸ್. ಹೊಸ್ದಾಗಿ ಮದುವೆ ಆಗಿರೋರು 1ನೇ ವರ್ಷದಲ್ಲಿ ಪ್ರಾರಂಭ ಮಾಡಬೇಕು. ಇಲ್ಲ ಅಂದರೆ 3ನೇ ವರ್ಷದಿಂದ ಪ್ರಾರಂಭ ಮಾಡಬೇಕು. ಬೆಸ ಸಂಖ್ಯೆಯಲ್ಲಿ ಯಾವ ವರ್ಷ ನಿಮಗೆ ಸಿಗುತ್ತೋ ಆ ವರ್ಷದಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಅಂದರೆ 1, 3, 5, 7, 9 ಈ ರೀತಿ ಈ ಥರ ವರ್ಷಗಳನ್ನ ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೋದು ಹೊಸ್ದಾಗಿ ಮದುವೆ ಆಗಿರೋವಂಥ ಹೆಣ್ಮಕ್ಳು. ಹಾಗೆ ವಿಧವೆಯರು ಈ ಪೂಜೆನ ಮಾಡ್ಬೋದಾ ಅಂತಂದರೆ ಮಾಡ್ಬೋದು. ದೇವ್ರಿಗೆ ಭೇದ ಇಲ್ಲ ಅಂತಂದಮೇಲೆ ಮನುಷ್ಯರಾಗಿರೋ ನಮಗೆ ಯಾಕೆ ಭೇದ ಅಲ್ವಾ? ಎಲ್ಲರೂ ಸಹ ಈ ಪೂಜೆನ ಮಾಡ್ಬೋದು. ಆದರೆ ಶ್ರದ್ಧೆ, ಭಕ್ತಿ ಒಂದು ಮುಖ್ಯ ಅಷ್ಟೇ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ದೇವರಿಗೆ ಅಂತ ನಾವು ಸೀರೆ ತೊಗೋತೀವಿ. ಆ ಸೀರೆನ ನಾವು ಮೈ ಮೇಲೆ ಹಾಕ್ಕೊಂಡು ನೋಡ್ಬೋದಾ ಅಂತ ಕೇಳ್ತಾರೆ ಕೆಲವರು. ಬಟ್ ಹಾಕೋಬಾರ್ದು. ಯಾಕೆ ಅಂತಂದರೆ ದೇವರಿಗೆ ಅಂತ ನಾವು ತೊಗೋತಾ ಇರ್ತೀವಿ. ಆ ಸೀರೆನ ನಾವು ಯಾವುದೇ ಕಾರಣಕ್ಕೂ ಮೈ ಮೇಲೆ ಹಾಕೋಬಾರ್ದು. ಮುಂಚೆ ಯಾರಾದರೂ ನೋಡಿ ಅದನ್ನು ಹಾಕ್ಕೊಂಡು ಇದು ಮಾಡಿರ್ತಾರೆ. ಬಟ್ ನಾವು ನೋಡಿ ಆ ಥರ ತಪ್ಪನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ದೇವರಿಗೆ ಅಂತ ನಾವು ತೊಗೊಂಡಿರ್ತೀವಿ, ಅದನ್ನು ನಾವು ಮೈ ಮೇಲೆ ಹಾಕ್ಕೊಂಡು ಅದನ್ನು ನೋಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅದಾದಮೇಲೆ ದೇವ್ರದ್ದೆಲ್ಲ ಪೂಜೆ ಆದಮೇಲೆ ದೇವ್ರಿಗೆ ಇಟ್ಟಾದಮೇಲೆ ಉಡ್ಸಾದ್ಮೇಲೆ ಬೇಕಾದರೆ ನಾವು ಅದನ್ನು ಹಾಕ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ದೇವರಿಗೆ ಒಡವೆನ ಹಾಕಲೇಬೇಕಾ? ಹಾಕ್ದಲೇನು ಪೂಜೆ ಮಾಡೋದಕ್ಕಾಗಲ್ವಾ? ಹೊಸದೇ ಹಾಕಬೇಕಾ ಅಥವಾ ಇರೋ ಒಡವೆಗಳನ್ನ ಏನಾದರೂ ಹಾಕ್ಬೋದಾ ಅಂತ ಅಂದ್ಬಿಟ್ಟು ಕೆಲವರಿಗೆ ಗೊಂದಲ ಇರುತ್ತೆ. ಏನು ಮಾಡಬೇಕು ಅಂತ ಅಂದರೆ ಡೈಲಿ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ ಆ ಒಡವೆಗಳನ್ನ ನಾವು ಯಾವುದೇ ಕಾರಣಕ್ಕೂ ದೇವರಿಗೆ ಹಾಕಕ್ಕೆ ಹೋಗಬಾರ್ದು. ಯಾವಾಗಾದ್ರೂ ಫಂಕ್ಷನ್ಗಳಿಗೆ ಈ ರೀತಿ ಅಪರೂಪಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಒಡವೆಗಳನ್ನ ಹಾಲಲ್ಲಿ ತೊಳೆದ್ಬಿಟ್ಟು ಅದನ್ನು ಬೇಕಾದರೆ ಅಮ್ಮನವ್ರಿಗೆ ಹಾಕ್ಬೋದು. ಅಥವಾ ಹೊಸದು ತಂದುಬಿಟ್ಟು ಕೆಲವರು ಹಾಕ್ತಾರೆ. ಏನೂ ಇಲ್ಲ ನಮ್ಮ ಹತ್ರ ಅಂತಂದರೆ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ. ಈ ವರ್ಷ ಅಲ್ಲದಿದ್ದರೆ ಮುಂದಿನ ವರ್ಷನಾದರೂ ದೇವ್ರು ಕೊಟ್ಟೇ ಕೊಡ್ತಾನೆ. ಚಿನ್ನ ಇಲ್ಲ ಅಂತ ಅಂದರೆ ಏನಾಯಿತು?
ದೇವರಿಗೆ ಒಂದು ಗೆಜ್ಜೆ ವಸ್ತ್ರನ ಭಕ್ತಿಯಿಂದ ಸಮರ್ಪಣೆ ಮಾಡಿ, ತುಳಸಿ ಸಮರ್ಪಣೆ ಮಾಡಿ, ಹಾಗೆ ಅರಿಶಿನದ ಕೊಂಬನ್ನ ಕಟ್ಟಿ ಭಕ್ತಿಯಿಂದ ಮಾಡಿ. ನೆಕ್ಸ್ಟ್ ವರ್ಷ ಕೊಟ್ಟರು ಕೊಡ್ಬೋದು, ನೀವು ಹಾಕಿದ್ರೂ ಹಾಕ್ಬೋದು ಅಲ್ವಾ. ಇದನ್ನೆಲ್ಲ ನಾವು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಅದು ಬಂಗಾರಕ್ಕೆ ಸಮನಾಗಿ ಇರುತ್ತೆ. ಅಯ್ಯೋ ದೇವರಿಗೆ ಹಾಕೋದಕ್ಕೆ ಒಡವೆಗಳು ಯಾವುದೂ ಇಲ್ವಲ್ಲ, ಏನು ಮಾಡೋದು, ಪೂಜೆನ ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ರ ಏನಿರುತ್ತೋ ಅದನ್ನು ಹಾಕಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ನೆಕ್ಸ್ಟ್ ಇಯರ್ ಆ ತಾಯಿನೇ ದಾರಿ ತೋರಿಸ್ತಾಳೆ ನಿಮಗೆ. ಇನ್ನು ಪೀರಿಯಡ್ಸ್ ಆಗಿ 5ನೇ ದಿನಕ್ಕೆ ನಾವು ಈ ವ್ರತನ ಮಾಡ್ಬೋದಾ ಅಂತಂದರೆ, ನಿಮಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ, ಸ್ಟಾಪ್ ಆಗಿದೆ ಅಂತ ಅನಿಸಿದ್ರೆ ತಲೆಗೆ ಸ್ನಾನ ಮಾಡಿಕೊಂಡು ನೀವು ಪೂಜೆನ ಮಾಡ್ಬೋದು. ಇಲ್ಲ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತೀವಿ ಅಂತಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಯಾವುದೇ ಶುಕ್ರವಾರನೂ ಸಹ ಈ ವ್ರತನ ಮಾಡ್ಕೋಬೋದು. ಮನಸ್ಸಿನಲ್ಲಿ ನೆಮ್ಮದಿ ಇಲ್ದಿದ ಮೇಲೆ ನಾವು ಆ ವ್ರತನ ಮಾಡೋದಕ್ಕೆ ಹೋಗ್ಬಾರ್ದು, ಪೂಜೆನ ಮಾಡೋದಕ್ಕೆ ಹೋಗ್ಬಾರ್ದು. ಒಂದು 2 ಮನಸ್ಸು ಅಂತಾರಲ್ಲ, ಆ ಥರ ಇಟ್ಕೊಂಡು ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಯಾವುದೇ ಶುಕ್ರವಾರ ನೆಕ್ಸ್ಟ್ ವಾರ ಮಾಡ್ಕೋಬೋದು. ಯಾವುದೇ ಮೈಲಿಗೆ ಇಲ್ದಲೆ ಆರಾಮಾಗಿ ಎಲ್ಲ ಸಂತೋಷದಿಂದ ಕುಟುಂಬ ಸಮೇತ ಈ ಪೂಜೆನ ಮಾಡ್ಕೋಬೋದು. ಇನ್ನು ನೈವೇದ್ಯಕ್ಕೆ ಏನೇನು ಮಾಡ್ಬೋದು ಅಂತಂದರೆ, ದೇವರಿಗೆ ಹುಳಿ ಇಷ್ಟ, ಸಿಹಿ ಇಷ್ಟ, ಅದರಿಂದ ಪುಳಿಯೋಗರೆ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಮತ್ತು ಗೋಧಿ ನುಚ್ಚಿನ ಪಾಯಸ ಅಂದರೆ ತುಂಬ ಇಷ್ಟ ತಾಯಿಗೆ. ಗೋಧಿ ನುಚ್ಚಿನ ಪಾಯಸ ಮಾಡ್ಬೋದು, ಮತ್ತು ಸ್ವೀಟ್ ಏನಾದರೂ ಮಾಡ್ಬೋದು. ಆದರೆ ನೈವೇದ್ಯನ 3 ಅಥವಾ 5, 7, 9 ಈ ರೀತಿ ಬೆಸ್ಸಂಖ್ಯೆಯಲ್ಲಿ ಇಟ್ಟರೆ ಒಳ್ಳೆಯದು. ಮತ್ತು ಹಬ್ಬದ ದಿನ ಅರಿಶಿನ ಕುಂಕುಮ ಕೊಡಬೇಕಲ್ಲ ಮುತ್ತೈದೆಯರಿಗೆ, ಎಷ್ಟು ಜನಕ್ಕೆ ಕೊಡಬೇಕು ಅಂತ ಕೆಲವ್ರಿಗೆ ಗೊಂದಲ ಇರುತ್ತೆ. ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ನೀವು ಕೊಡ್ಬೋದು. ಅಷ್ಟಲಕ್ಷ್ಮಿಯರು ಅಂತ ಇರ್ತಾರಲ್ಲ, ಅದಕ್ಕೋಸ್ಕರ 8 ಜನಕ್ಕಾದ್ರೂ ಅರಿಶಿನ ಕುಂಕುಮನ ಕೊಡೋದಕ್ಕೆ ಟ್ರೈ ಮಾಡಿ. ಮತ್ತು ನಿಮ್ಮ ಮನೆಗೆ ಯಾರೇ ಬರಲಿ ಆವತ್ತಿನ ದಿನ ಕರೆದು ಉಪಚಾರ ಮಾಡಿ. ಯಾಕೆಂದರೆ ಯಾವ ರೂಪದಲ್ಲಾದ್ರೂ ಬರ್ಬೋದು ಲಕ್ಷ್ಮಿ. ಹಾಗೆ ಎಷ್ಟು ಜನ ಮುತ್ತೈದೆಯರು ಬರ್ತಾರೋ ಅಷ್ಟು ಜನಕ್ಕೂ ನೀವು ತಾಂಬೂಲನ ಕೊಡ್ಬೋದು. ಇನ್ನೊಂದೇನಪ್ಪ ಅಂತ ಅಂದರೆ, ಪೂಜೆ ಮಾಡಿದ ದಿನವೇ ಕಲಸನ ಕದಲಿಸ್ಬೋದಾ ಅಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಿಡಿ. ಕಲಸನ ಮಾರನೇ ದಿನ ಶನಿವಾರ ಮಧ್ಯಾಹ್ನದೊಳಗಡೆನೇ ರಾಹುಕಾಲ ನೋಡಿಕೊಂಡು ಕಲಸನ ಕದಲ್ಸೋಕ್ಕಿಂತ ಮುಂಚೆ ದೇವರಿಗೆ ಏನಾದರೂ ನೈವೇದ್ಯನ ಮಾಡಿಟ್ಟು ಪೂಜೆ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ದೇವರನ್ನ ಕದಲಿಸಿ ಎಲ್ಲ ಎತ್ತಿಟ್ಕೊಳ್ಳಿ. ಹಾಗೆ 2 ಕಲಶನ ಇರ್ಬೋದಾ ಅಂತ ಅಂದ್ಬಿಟ್ಟು ಕೆಲವರು ಕ್ವಶನ್ ಇರುತ್ತೆ. 2 ಕಲಶನ ಇಡೋದಕ್ಕೆ ಹೋಗ್ಬೇಡಿ. ಒಂದು ನೀವು ಏನು ಮಾಡಿರ್ತೀರಾ ಅಂತಂದರೆ, ಕಲಸಕ್ಕೆ ಸೀರೆ ಉಡಿಸ್ಬಿಟ್ಟಿರ್ತೀರ, ಅದೊಂದು ಕಲಶ ಆಗುತ್ತೆ. ಮತ್ತು ಇನ್ನೊಂದು ಕಲಶನ ಇಡೋದಕ್ಕೆ ಹೋಗ್ಬೇಡಿ. ಕೆಲವ್ರು ಏನು ಮಾಡಿರ್ತಾರೆ ಅಂತಂದರೆ 2 ಕಲಶನ ಇಟ್ಬಿಟ್ಟಿರ್ತಾರೆ. ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ಏನು ಗೊತ್ತಾ, ಈಗ ನೀವು ಕಲಶಕ್ಕೇ ಸೀರೆನ ಉಡಿಸಿಬಿಟ್ಟಿರ್ತೀರಲ್ವ, ಅದೊಂದೇ ಸಾಕು. ಇನ್ನೊಂದು ಕಲಶನ ಇಡೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವೇನಾದರೂ ಇನ್ನೊಂದು ಕಲಶನ ಇಡಬೇಕು ಅಂತಂದರೆ, ನೀವು ಸೀರೆ ಉಡಿಸ್ತಿರಲ್ಲ ಆ ಬಿಂದಿಗೆ ಒಳಗಡೆ ನೀರು ಹಾಕೋಕ್ಕೆ ಹೋಗ್ಬೇಡಿ. ಅಕ್ಕಿ ಹಾಕಿ, ನೀರು ಬದಲು ಅಕ್ಕಿ ಹಾಕಿ ಅದು ಕಲಶ ಅನ್ನಿಸ್ಕೊಳ್ಳೋದಿಲ್ಲ. ಅದು ಕುಡಿಸ್ಬಿಟ್ಟು ನೆಕ್ಸ್ಟ್ ನೀವು ಇನ್ನೊಂದು ಕಲಶನ ಇಟ್ಕೋಬೋದು. ಆ ಥರ ಮಾಡ್ಬೋದು. ಮಾರನೇ ದಿನ ನೀವು ದೇವರನ್ನ ಕದಲಿಸ್ತೀರ ಅಲ್ವ, ಕದಲಿಸಾದ್ಮೇಲೆ ಎಲ್ಲ ವಸ್ತುಗಳನ್ನ ಎತ್ತಿಟ್ಕೋತಾ ಇರ್ತೀರಲ್ವ, ಆವಾಗ ದೇವ್ರ ಮೇಲೆ ಹಾಕಿರೋವಂಥ ಒಡವೆಗಳು, ಸೀರೆ ಏನಿರುತ್ತೆ ಅದನ್ನು ನೀವು ಒಂದು ಸ್ವಲ್ಪ ಹೊತ್ತು ಮೈ ಮೇಲೆ ಹಾಕ್ಕೊಂಡು ಅದನ್ನು ತೆಗೆದಿಟ್ಕೊಳ್ಳಿ. ದಿನಪೂರ್ತಿ ಏನು ಹಾಕ್ಕೊಂಡು ಇರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಹಿಂಗೆ ಹಾಕ್ಕೊಂಡು ಹಿಂಗೆ ತೆಗೆದಿಟ್ಕೊಳ್ಳಿ, ತುಂಬ ಒಳ್ಳೆಯದು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಪೂಜೆ ಮಾಡಬೇಕಾದ್ರೆ ನೇಮ ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಮಾಡಿ. ತಾಯಿ ಒಲಿತಾಳೆ. ಯಾವುದೇ ರೀತಿ ಬೇಸರ ಪಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ವರಮಹಾಲಕ್ಷ್ಮಿ ಎಲ್ಲರಿಗೂ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.